ಅದೆಲ್ಲ ನಡೀತಾ ಇದೆಯಲ್ಲ, ಅದು ಲೀಲಾ ಆದ್ರೇನು ಶ್ವೇತಾ ಆದ್ರೇನು ಅನ್ಕೊಂಡಿದ್ದಾಗ್ತದೆ ಅಲ್ವಮ್ಮ? ಹಾಗಲ್ಲ ರಾಮ್, ನಾ ಲೀಲಾನೇ ಸೊಸೆ ಅಂದ್ಕೊ. ಪ್ಲೀಸ್, ಜೀವನದಲ್ಲೆಲ್ಲನೂ ನಾವು ಅನ್ಕೊಂಡಂಗೆ ಆಗಲ್ಲ. ಮದುವೆನೇ ಆಗಬಾರ್ದು ಅಂತಿದ್ದವನು ಇವತ್ತು ಭಾವನೆಗಳನ್ನ ಕೊಂದ್ಕೊಂಡು ಮದುವೆಗೆ ಒಪ್ಕೊಂಡಿದ್ದೀನಿ. ಸತ್ತಿರೋ ಭಾವನೆಗಳ ಜೊತೆ ಮಾತಾಡೋ ಪ್ರಯತ್ನ ಮಾಡಬೇಡಮ್ಮ. ಈಗ ಉಳಿದಿರೋದು ಉಸಿರಾಡ್ತಿರೋ ದೇಹ ಅಷ್ಟೆ. ಉಸಿರು ನಿಂತೋದ್ಮೇಲೆ ರಾಮ್, ನಿನ್ ಬಾಯಿಂದ ಇಂಥ ಮಾತೆಲ್ಲ ಬಂದ್ರೆ ನನಗೆ ಸಹಿಸಕ್ಕಾಗಲ್ಲ ಕಣೋ. ಇವತ್ತಲ್ಲ ಇನ್ಯಾವತ್ತೂ ಇಂಥ ಮಾತಾಡಬಾರ್ದು ನೀನು. ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಬಯಕೆ. ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟಕ್ಕಂತ. ಇದರಿಂದ ನಿನ್ನ ಮನಸ್ಸಿಗೆ ಇಷ್ಟೆಲ್ಲ ನೋವಾಗತ್ತೆ ಅಂತ ನನಗೆ ಗೊತ್ತಿರ್ಲಿಲ್ವೋ? ಹಾಗಿದ್ರೆ ನಾನು ತಗೊಂಡಿರೋ ನಿರ್ಧಾರಗಳಿಗೆ ಪ್ರಶ್ನೆ ಕೇಳಿ ನನ್ನ ಮನಸ್ಸನ್ನು ಮತ್ತೆ ಮತ್ತೆ ರಾಡಿ ಮಾಡಬೇಡ. ಸರಿಪ್ಪ, ನೀನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಸರಿಯಾದ ಕಾರಣ ಇರುತ್ತೆ ಅನ್ನೋದು ನನಗೆ ಗೊತ್ತು. ಆದರೆ ಆವೇಶದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ನಂದ್ಕೋಬೇಡಕ್ಕಂದ. ತನ್ನ ಪ್ರಾಣನೂ ಲೆಕ್ಕಿಸ್ದೆ ಅವಳಿ ಮದುವೆಯಿಂದ ತಪ್ಪಿಸ್ಕೊಂಡು ಓಡಿ ಹೋಗಿದ್ದಾಳೆ ಅಂದರೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಅರ್ಥ. ಹಾಗಿರುವಾಗ ಅವಳನ್ನು ಫೋರ್ಸ್ ಮಾಡಿ ಮದುವೆ ಆಗೋಕ್ಕೆ ಹೊರಟಿದ್ದು ತಪ್ಪು ಅಂತ ನನಗೆ ಅನ್ಸೋಕ್ಕೆ ಶುರು ಆಯ್ತಮ್ಮ. ಅವಳ ಜೀವನದ ಜೊತೆ ಆಟ ಆಡೋ ಹಕ್ಕು ನನಗಿಲ್ಲ. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡೆ. ಇದನ್ನೆಲ್ಲ ನಾನು ನಿನ್ನ ಹತ್ರ ಹೇಗೆ ಹೇಳಲಿ? ಫಂಕ್ಷನಲ್ಲಿ ಯಾಕೋ ತಲೆ ಸುತ್ತಿದಾಗಾಯ್ತು. ಕಣ್ಣು ಮುಚ್ಕೊಂಡೆ. ಕಣ್ಣು ತೆಗೆದ್ರೆ ಯಾವುದೋ ಒಂದು ಗೋಡನಲ್ಲಿದ್ದೀನಿ. ನನ್ನ ಸುತ್ತಮುತ್ತ 5-6 ಜನ ರೌಡಿಗಳು. ಆಮೇಲೆ ಏನಾಯ್ತಮ್ಮ? ಅಷ್ಟರಲ್ಲಿ ಅದು ಎಲ್ಲಿದ್ರು ಅಲ್ಲಿಗೆ ಏಜೆ ಅಂಕಲ್ ಬಂದ್ಬಿಟ್ರು. ಅಬ್ಬಾ, ಸದ್ಯ. ಅಂದರೆ ನೀನು ಹೇಳ್ತಾ ಇರೋದು ಏಜೆ ಬಂದು ರೌಡಿಗಳನ್ನೆಲ್ಲ ಓಡಿಸಿ ನಿನ್ನನ್ನು ಕಾಪಾಡಿದ್ರಾ? ಅಯ್ಯೋ, ಕಾಪಾಡದ? ಆ ಏಜೆ ಅಂಕಲ್ ಬಂದ್ಮೇಲೆ ಅವರನ್ನು ಸೇರಿಸಿ ನನ್ನ ಹಿಡ್ಕೊಂಡ್ಬಿಟ್ರು ಆ ರೌಡಿಗಳು. ಎಸ್ಕೇಪ್! ಅಯ್ಯೋ ದೇವ್ರೆ, ಆಮೇಲೆ ಏನಾಯ್ತಮ್ಮ? ಏಜೆ ಮತ್ತೆ ನೀನು ಇಬ್ರು ಅವ್ರ ಕೈಗೆ ಸಿಕ್ಕಾಕೊಂಡ್ಬಿಟ್ರ? ಹಿಡ್ಕೊಂಡ್ಬಿಟ್ರೆ ನಾನು ಬಿಟ್ಬಿಡ್ತೀನಾ? ಒಂದು ಬಿಟ್ಟೆ ನೋಡಿ. ಅಕ್ಕ, ನೀನ್ ಹೊಡೆದ್ಯಾ ಅವ್ರಿಗೆ? ಚುಕ್ಕಿ, ನೀನ್ ಫ್ಲೋ ಕಟ್ ಮಾಡ್ಬೇಡ. ಆಯ್ತಾಯ್ತು, ಆಮೇಲೆ ಏನಾಯ್ತು ಹೇಳು. ಇನ್ನೇನಾಗೋದು? ಅಕ್ಕ ಬಂಡು ಸತ್ಯನ್ ಸ್ಟೈಲಲ್ಲಿ ಯಾವನ ಅವನು ಅಂತ ಆವಾಜ್ ಹಾಕ್ದೆ. ನನಗೂ ರೌಡಿಗಳಿಗೂ ಫುಲ್ ಫೈಟು. ಎಲ್ಲರಿಗೂ ಹೊಡೆದೆ ನೋಡಿ. ಒಬ್ಬ ಆ ಕಡೆ ಬಿದ್ದ, ಒಬ್ಬ ಈ ಕಡೆ ಬಿದ್ದ, ಒಬ್ಬ ಮೇಲೆ ಎಗರ್ಕೊಂಡ್ಬಿಟ್ಟ. ಕೆಳಗ್ ಬಿದ್ದ ಮೇಲೆ ಹೇಳಲೇ ಇಲ್ಲ. ಸೂಪರ್ ಅಕ್ಕ. ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ಇದೆಲ್ಲ ನಿಜನಾ? ನಿಜನೇ ಆದರೆ ಏಜೆ ಯಾಕೆ ಮದುವೆ ಬೇಡ ಅಂದರು? ಇಲ್ಲ, ಕತೆ ಹೆಣ್ದಿದ್ಯಾ, ಕರೆಕ್ಟಾಗಿ ಗಂಟು ಹಾಕು. ಏನಾದರೂ ಯೋಚನೆ ಮಾಡು. ಇನ್ನೇನಮ್ಮ ಮತ್ತೆ? ರೌಡಿಗಳ ಹತ್ರ ಸಿಕ್ಕಾಕೊಂಡು ಏಟ್ ತಿನ್ನುವಾಗ ಕಟ್ಕೊಳ್ಳೋ ಹುಡುಗಿ ಕಾಪಾಡಿದ್ಲು ಅಂದ್ರೆ ಅವಮಾನ ಆಗಲ್ವಾ? ನಾಳೆ ದಿನ ಇವ್ರು ಕಟ್ಕೊಂಡ್ಮೇಲೆ ಈ ವಿಷಯ ಎಲ್ಲ ಹೊರಗೆ ಬಂದ್ರೆ ಇವ್ರು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ಟುಸ್ ಪಟಾಗಿ ಆಗುತ್ತೆ ಅಂತ ಮದುವೆ ಕ್ಯಾನ್ಸಲ್ ಮಾಡಿರ್ತಾರೆ. ಇದೆಲ್ಲ ನಡೆದಿರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಸಿನಿಮಾ ಕಥೆ ಹೇಳಿ ನಮ್ಮನ್ನು ನಂಬ್ಸಕ್ಕೆ ಬರಬೇಡ ನೀನು. ಕೌಸಲ್ಯ, ಏನೇ ನೀನು? ಆಗಿಂದ ಏನಾಯ್ತು ಹೇಳು ಹೇಳು ಅಂತ ಪೀಡಿಸ್ತಾ ಇದ್ದೆ.
ಅವಳು ಏನಾದರೂ ಹೇಳಿದ್ರೆ ನಂಬಲ್ಲ. ಈಗಾಗಲೇ ಬೇಜಾರಾಗಿರೋ ಅವಳ ಮನಸ್ಸಿಗೆ ಮತ್ತೆ ಚುಚ್ಚಿ ನೋವು ಮಾಡಬೇಡ. ನೀನು ಒಳಗೆ ಹೋಗಿ ರೆಸ್ಟ್ ತಗೊಳಮ್ಮ. ರೀ, ಇವಳಿಂದಾಗಿ ನಾವು ಇಷ್ಟೆಲ್ಲ ಅನುಭವಿಸ್ತಿರುವಾಗ ಇವಳ್ದೇನೋ ತಪ್ಪಿಲ್ಲ ಅಂದರೆ ನಂಬ್ತೀರಾ ನೀವು? ಇವಳು ತಪ್ಪಿಲ್ಲದೆ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಇವಳೇ ಏನೋ ಮಾಡಿರ್ತಾಳೆ ಅಂತ ನನಗೆ ಅನ್ನಿಸ್ತಿದೆ. ರೀ ನಾಗಲಕ್ಷ್ಮಿ ಅವರೇ, ಒಡವೆಗಳೆಲ್ಲ ಇವ್ರ ಮೈ ಮೇಲೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ರೆ ಪಾಪ ಎಲ್ಲ ಮೊಬೈಲ್ ನೋಡಂಗೆ ಆಗೋಯ್ತು. ಅಯ್ಯೋ ಪಾಪ, ಅವ್ರು ಒಡವೆ ಹೋಯ್ತು ಅಂತ ಬೇಜಾರಲ್ಲಿ ಕೂತಿದ್ದಾರೆ, ನೀವು ಬೇರೆ ಅದನ್ನೇ ನೆನ್ಪು ಮಾಡಿಸ್ತೀರಲ್ರಿ. ಚೇಚೆ, ಅವ್ರಿಗೆ ಬೇಜಾರಾಗಿರೋದು ಒಡವೆ ಹೋಗಿದೆ ಅಂತ ಅಲ್ಲ, ಒಡವೆ ಜೊತೆ ಮರ್ಯಾದೆನೂ ಹೋಯ್ತಲ್ಲ ಅಂತ ಅಲ್ವೇನ್ರಿ ಕೌಸಲ್ಯ ಅವರೇ? ಅಯ್ಯೋ ಬಿಡಿ, ಅವ್ರಿಗೇನು ಅಷ್ಟೊಂದು ಚಿಂತೆ ಇಲ್ಲ. ಹಾಗೇನಾದರೂ ಚಿಂತೆ ಇದ್ದಿದ್ರೆ ಮದುವೆ ಮನೆಯಲ್ಲಿ ಮಗಳನ್ನ ಓಡೋಗಿ ಬಿಡ್ತಾ ಇದ್ರಾ? ಲೀಲಾ ಮನೆಗೇನಾದರೂ ಸೊಸೆಯಾಗಿ ಹೋಗಿದ್ದಿದ್ರೆ ಚುಕ್ಕಿ ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಈಗಲೂ ನನ್ನ ತಂಗಿ ಮದುವೆನ ಅದ್ದೂರಿಯಾಗೆ ಮಾಡ್ತೀನಿ. ನಾನು ದುಡ್ದು ಸಂಪಾದನೆ ಮಾಡಿ ನನ್ನ ತಂಗಿ ಮದುವೆನ ಅಚ್ಚುಕಟ್ಟಾಗೆ ಮಾಡ್ತೀನಿ. ನನ್ನ ಜೀವನನ ನನ್ನ ತಂಗಿಗೋಸ್ಕರ ಮುಡುಪಾಗಿಡ್ತೀನಿ. ಅಕ್ಕಪಕ್ಕದ ಮನೆಯವರು ನೋವಲ್ಲಿದ್ದಾಗ ಸಾಂತ್ವನ ಹೇಳಬೇಕೆ ಹೊರತು ಸಣ್ಣತನ ತೋರಿಸ್ಬಾರ್ದು. ಲೀಲಾ, ಇವರೆಲ್ಲ ಹೇಳಿದ್ರಲ್ಲಿ ತಪ್ಪೇನಿದೆ? ಈಗ ಇವ್ರೇನು ಹೇಳ್ತಿದಾರೋ ಅದೇ ತಾನೇ ನಡೆದಿರೋದು. ಇವತ್ತು ಇವ್ರು 4 ಜನದ ಬಾಯಿ ಮುಚ್ಚಿಸ್ಬೋದು ನೀನು. ಹಾಗಂತ ಇಡೀ ಊರಿನವ್ರ ಬಾಯಿನೆಲ್ಲ ಮುಚ್ಚಕ್ಕಾಗುತ್ತಾ? ಅಮ್ಮ, ಇಡೀ ಊರವ್ರು ಏನೇನೋ ಮಾತಾಡ್ಕೊಂತಾರಂತ ನಾವು ನಮ್ಮ ನೆಮ್ಮದಿ ಸಂತೋಷ ಹಾಳು ಮಾಡ್ಕೊಳಕ್ಕಾಗತ್ತಾ? ಕರೆಕ್ಟಾಗಿ ಹೇಳ್ದಿ ಮಗಳೇ. ಮಾತಾಡೋರು ಚೆನ್ನಾಗಿದ್ರು ಮಾತಾಡ್ತಾರೆ, ಹಾಳಾದರೂ ಮಾತಾಡ್ತಾರೆ. ಲೀಲನ್ನ ದುಡ್ಡಿನ ಆಸೆಗೆ ಅವರು ಕೊಟ್ಟು ಮದುವೆ ಮಾಡ್ತಾ ಇದ್ದೀರಿ ಅಂತ ನಕ್ಕೋರು ಇವಾಗ ಆ ಮದುವೆ ನಡೆದಿಲ್ಲ ಅಂತ ಆಡ್ಕೊಂಡು ನಗ್ತಾ ಇದ್ದಾರೆ. ರೀ ನಡ್ರಿ ಹೋಗೋಣ. ಆಯ್ತಮ್ಮ ಮಿಸ್ ಲೀಲಾವತಿ, ನಿನ್ನ ತಂಗಿ ಮದುವೆನ ಅದು ಹೇಗೆ ಮಾಡ್ತೀಯೋ ನಾವು ನೋಡ್ತೀವಿ. ಬರ್ತೀವ್ರಿ ಕೌಸಲ್ಯ. ಕಾಫಿ ಚೆನ್ನಾಗಿತ್ತು. ಥ್ಯಾಂಕ್ಸ್. ನೋಡ್ರಿ, ನನ್ನ ತಂಗಿ ಮದುವೆನ ದಾಮ್ ಧೂಮಾಗೆ ಮಾಡ್ತೀನಿ. ನಾನು ಕಷ್ಟಪಟ್ಟು ದುಡಿತೀನಿ. ಮುಚ್ಚೆ ಬಾಯ್. ಕೈಲಿ ತುತ್ತನ್ನ ಮಣ್ಣಿಗೆ ಹಾಕಿ ಮಣ್ಣಲ್ಲಿ ಚಿನ್ನ ಬೆಳಿತೀನಿ ಅಂತ ಮಾತಾಡಬೇಡ. ಚಿನ್ನದಂಥ ಸಂಬಂಧನ ಹಾಳು ಮಾಡಿಕೊಂಡು ಅವ್ರು ಕೊಟ್ಟಿದ್ದ ಚಿನ್ನನೆಲ್ಲ ವಾಪಸ್ ಕೊಡೋ ಹಾಗೆ ಮಾಡಿಬಿಟ್ಟೆ. ಸ್ವರ್ಗದವ್ರಿಗೂ ಹೋಗಿದ್ದವ್ರನ್ನ ಮತ್ತೆ ಎಳ್ಕೊ ಬಂದು ನರ್ಕಕ್ಕೆ ತಳ್ಳಿದ್ರಿ. ತ್ರಿಶಂಕು ಸ್ಥಿತಿಗೆ ತಂದ್ಬಿಟ್ರಿ. ನಿಮ್ಮಮ್ಮ 4 ಕಪ್ಪು ಕಾಫಿ ವೇಸ್ಟ್ ಮಾಡಿದ್ಲಮ್ಮ. ಅಪ್ಪ, ಉಳಿತಾಯ ಏನು ಗೊತ್ತಾ? ಕಾಫಿಗೆ ಸಕ್ಕರೆನೇ ಹಾಕಿರ್ಲಿಲ್ಲ. ಮಹಿಳಾ ಮಂಡಳಿ ಗೊಣುತ್ತಾ ಹೋಗ್ತಿತ್ತು.